ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಒಬ್ರು ತುಂಬಾ ಕಷ್ಟಪಟ್ಟು ಹೋಗ್ಬಿಟ್ಟು ಚೆನ್ನಾಗಿ ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡಿ ಏನು ಮಾಡ್ತಾರೆ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾರೆ. ಕೆಲಸಕ್ಕೆ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ತುಂಬಾ ಕಷ್ಟಪಟ್ಟು ಆ ಒಂದು ಕಂಪನಿನ CEO ಆಗ್ತಾರೆ. CEO ಆಗ್ಬಿಟ್ಟು ಏನು ಮಾಡ್ತಾರೆ ನೋಡಿದ್ರೆ ಅವ್ರ ಮನಸ್ಸೊಳಗಡೆ ಒಂದೇ ಒಂದು ಪ್ರಶ್ನೆ ಇದೆ, ಏನೋ ಬಂದ್ಬಿಟ್ಟು ಬೇರೆಯವ್ರ ಕೆಳಗಡೆ ಥರ ನಾವು ಬಂದ್ಬಿಟ್ಟು ಕೆಲಸ ಮಾಡ್ತೀವಿ ಅನ್ನೋ ಒಂದೇ ಒಂದು ಥಾಟ್ ಮಾತ್ರ ಅವ್ರ ಮೈಂಡಲ್ಲಿ ಓಡ್ತಾ ಇದೆ. ಸೊ ಇದರಿಂದನೇ ಹೋಗ್ಬಿಟ್ಟು ಏನು ಮಾಡ್ತಾರೆ ನೋಡಿದ್ರೆ ಅವರ ಒಂದು ಜಾಬ್ನ ಅವರು ಕ್ವಿಟ್ ಮಾಡ್ತಾರೆ. ಕ್ವಿಟ್ ಮಾಡ್ಬಿಟ್ಟು ಏನು ಮಾಡ್ತಾರೆ ನೋಡಿದ್ರೆ ಓನಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಒಂದು ಐಡಿಯಲ್ ಇರ್ತಾರೆ. ಐಡಿಯಲ್ದ ಏನಂತ ನೋಡಿದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಡಿಸ್ಕಸ್ ಮಾಡ್ತಾರೆ. ಡಿಸ್ಕಸ್ ಮಾಡಿ ಹೋಗ್ಬಿಟ್ಟು ಅವ್ರು 8 ಜನ ಫ್ರೆಂಡ್ಸ್ ಸೇರ್ಕೊಂಡು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಹಂಗೆ ಸ್ಟಾರ್ಟ್ ಆದ ಒಂದು ಕಂಪನಿಯ MI ಕಂಪನಿ ಅಂದರೆ Xiaomi ಕಂಪನಿ ಆಗುತ್ತೆ. ಸೊ ಈ ಥರನೇ ಸ್ಟಾರ್ಟ್ ಆಗಿದೆ Xiaomi ಕಂಪನಿ. ಇವರು ಸ್ಟಾರ್ಟಿಂಗಲ್ಲಿ ಏನು ಬಿಸ್ನೆಸ್ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಒಂದು ಸಾಫ್ಟ್ವೇರ್ ಕಂಪನಿ ಮಾತ್ರ ಇವರು ರನ್ ಮಾಡ್ತಾ ಇದ್ರು. ಇದೊಂದು ಏನಂತ ನೋಡಿದ್ರೆ ಮೊಬೈಲ್ ಫೋನ್ ಯಾವಾಗ ಇವರು ಮ್ಯಾನುಫ್ಯಾಕ್ಚರ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಚೈನಾದಲ್ಲಿ ಬಂದ್ಬಿಟ್ಟು ಜಾಸ್ತಿ ಜನ ಐಫೋನ್ ಯೂಸ್ ಮಾಡ್ತಾ ಇದ್ರು. ಇದರಿಂದ ಬಂದ್ಬಿಟ್ಟು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದ್ಬಿಟ್ಟು ಒಂದು ಮೊಬೈಲ್ ಕೊಂಡೋದಕ್ಕೆ ಬಂದ್ಬಿಟ್ಟು ತುಂಬಾ ಕಷ್ಟ ಪಡಬೇಕಾಗುತ್ತೆ. ಈ ಒಂದು ಟೈಮಲ್ಲಿ ಬಂದ್ಬಿಟ್ಟು ಅತಿ ಕಡಿಮೆ ರೇಟ್ಗೆ ಬಂದ್ಬಿಟ್ಟು ಮೊಬೈಲ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತೆ ಬಂದ್ಬಿಟ್ಟು ಮಾರಾಟ ಮಾಡೋಕ್ಕೆ ಇವರು ಸ್ಟಾರ್ಟ್ ಮಾಡ್ತಾರೆ. ಸೊ MI ಕಂಪನಿ ಬಗ್ಗೆ ಇನ್ನೂ ಜಾಸ್ತಿ ಗೊತ್ತಾಗಬೇಕಾದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮೇಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಮಾತ್ರ ಅಂದ್ಬಿಟ್ಟು ಇದೇ ಥರ ನಿಮಗೆ ಬೇರೆ ಒಂದು ಕಂಪನಿ ಬಗ್ಗೆ ಗೊತ್ತಾಗಬೇಕಾದ್ರೆ ಕಮೆಂಟ್ ಮಾಡಿ, ಅದು ಸಹ ತಿಳಿಸ್ಕೊಡೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ.